ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಅಷ್ಟದಿಗ್ಬಂಧನ ಹಾಗೂ ದಶದಿಗ್ಬಂಧನ ಕಾಲಭೈರವನ ಶಕ್ತಿಯಿಂದ ದಿಗ್ಬಂಧನವನ್ನು ಮಾಡೋದು. ಈ ದಿಗ್ಬಂಧನವನ್ನು ಯಾಕೆ ಮಾಡಿಕೊಳ್ಬೇಕು, ಯಾವ ಕಾರಣಕ್ಕೆ ಮಾಡಿಕೊಳ್ಬೇಕು ಅಂದರೆ, ನಮ್ಮ ಶತ್ರುಗಳು ನಮ್ಮ ಬೆಳವಣಿಗೆಗಳನ್ನು ಕಂಡು ನಮ್ಮ ಮೇಲೆ ಕೆಲವೊಂದು ವಾಮಾಚಾರ ಪ್ರಯೋಗಗಳನ್ನು ಮಾಡಿರ್ತಾರೆ. ಇಂತಹ ವಾಮಾಚಾರ ಪ್ರಯೋಗಗಳನ್ನು ಮಾಡೋದ್ರಿಂದ ನಮಗೆ ಯಾವ ಥರ ಪರಿಣಾಮ ಬೀರುತ್ತೆ ನಮ್ಮ ಮೇಲೆ ಅಂದರೆ, ನಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವುದು, ಹಾಗೂ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು ಬರುವುದು, ಹಾಗೂ ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಬರುವುದು, ಹಾಗೂ ನಾವು ಮಾಡುವಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟನೇ ಬರ್ತಿರುತ್ತೆ, ಲಾಭ ಅನ್ನೋದೇ ಇರಲ್ಲ. ನಾವು ಏನೇ ಮಾಡಿದರೂ ನಷ್ಟ ಬರ್ತಿರುತ್ತೆ. ಅಂತಹ ಕೆಟ್ಟ ಸಂದರ್ಭಗಳಲ್ಲಿ ನಾವು ಈ ದಿಗ್ಬಂಧನವನ್ನು ಮಾಡಿಕೊಳ್ಬೇಕಾಗತ್ತೆ. ಅಷ್ಟ ದಿಗ್ಬಂಧನವಾಗಲಿ ಅಥವಾ ದಶ ದಿಗ್ಬಂಧನವಾಗಲಿ ಮಾಡಿಕೊಳ್ಬೇಕು. ಕೆಲವೊಬ್ಬರು ಚೌಡಿ ಪ್ರಯೋಗಗಳಿಂದ ನರಳುತ್ತಿರ್ತಾರೆ. ಇನ್ನು ಕೆಲವೊಬ್ಬರು ಭೂತ ಚೌಡಿ ಪ್ರಯೋಗ, ರಕ್ತ ಚೌಡಿ ಪ್ರಯೋಗ, ಕಾಟೇರಿ ಪ್ರಯೋಗ, ಕಾಶ್ಮೀರ ಪ್ರಯೋಗ, ಹಾಗೂ ಕೆಲವೊಬ್ಬರು ನಮ್ಮ ವಸ್ತುಗಳನ್ನು ತೆಗೆದುಕೊಂಡು ಸ್ಮಶಾನದಲ್ಲಿ ಬೊಂಬೆ ಪ್ರಯೋಗಗಳನ್ನು ಮಾಡ್ತಾರೆ. ಇಂತಹ ಕೆಟ್ಟ ಪ್ರಯೋಗಗಳನ್ನು ಹಾಗೂ ತುಂಬಾ ಡೇಂಜರಸ್ ಆದಂತಹ ದುಷ್ಟ ಪ್ರಯೋಗಗಳನ್ನು ಮಾಡೋದ್ರಿಂದ ಅದು ನಮ್ಮನ್ನು ಸರ್ವನಾಶ ಮಾಡುವವರೆಗೂ ಬಿಡೋದಿಲ್ಲ. ಅಂತಹ ಟೈಮ್ನಲ್ಲಿ ನಾವು ಈ ದಿಗ್ಬಂಧನವನ್ನು ಮಾಡಿಕೊಳ್ಬೇಕು. ಈ ದಿಗ್ಬಂಧನವನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ಯಾರೇ ವಾಮಾಚಾರ ಪ್ರಯೋಗ ಮಾಡಿರಲಿ, ಎಂತಹ ವಾಮಾಚಾರ ಪ್ರಯೋಗನೇ ನಮ್ಮ ಮೇಲೆ ಆಗಿರಲಿ, ಎಲ್ಲನೂ ಸುಟ್ಟು ಭಸ್ಮ ಆಗುತ್ತೆ. ಅಷ್ಟೊಂದು ಪವರ್ಫುಲ್ಲಾದಂತಹ ದಿಗ್ಬಂಧನ, ಕಾಲಭೈರವನ ದಿಗ್ಬಂಧನ ಇದಾಗಿರುತ್ತೆ. ಮೋಸ್ಟ್ ಪವರ್ಫುಲ್ ದಿಗ್ಬಂಧನ ಇದು. ಇದಕ್ಕೆ ಕೆಲವೊಂದು ವಸ್ತುಗಳು ಬೇಕಾಗುತ್ತೆ. ಯಾವುದು ವಸ್ತುಗಳು ಬೇಕಾಗುತ್ತೆ ಅಂದರೆ, ಮುಖ್ಯವಾಗಿ ಬೇಕಾಗಿರೋದು ಪಾದರಸ. ಶುದ್ಧಿ ಮಾಡಿದಂಥ ಪಾದರಸವನ್ನು ಏಕಮೂಲಿಕೆಯಲ್ಲಿ ಮರ್ದನೆ ಮಾಡಿದರೆ ಈ ಥರ ಮೇಣ ಆಗುತ್ತೆ. ಇದನ್ನು ನಾವು ಶಿವಲಿಂಗದ ರೂಪದಲ್ಲಿ ಮಾಡಿಕೊಳ್ಬೇಕು. ಇದು ತುಂಬಾ ಪವರ್ಫುಲ್ ಆದಂತಹ ವಸ್ತು. ಇದು ಸಾಕ್ಷಾತ್ ಪರಮಶಿವನ ವೀರ್ಯ ಅನಿಸ್ಕೊಂಡಿದೆ. ಅಷ್ಟೊಂದು ಸಾಕ್ಷಾತ್ ಪರಮಶಿವನೇ, ಅಷ್ಟೊಂದು ಶಕ್ತಿ ಇದೆ ಇದರಲ್ಲಿ. ಹಾಗೂ ಕೆಲವೊಂದು ಮೂಲಿಕೆಗಳು ಯಾವ್ಯಾವು ಬೇಕಾಗುತ್ತೆ ಅಂದರೆ, ಇದು ಬನ್ನಿ ಮರ ಅಥವಾ ಅರ್ಜುನ ಮರ ಅಂತಾರೆ, ಆ ಮರದ ಬೇರು. ಇದು ಬಿಳಿ ತೊಟ್ಟಲ ಬಳ್ಳಿ ಅಂತ ಬರುತ್ತೆ. ಬಿಳಿ ತೊಟ್ಟಲ ಬಳ್ಳಿಯ ಬೇರು, ಪೂರ್ವ ಆಗಲಿ ಅಥವಾ ಉತ್ತರ ಮುಖವಾಗಿ ಹರಿದಂತಹ ಬೇರು, ಹಾಗೂ ಬಿಳಿ ಎಕ್ಕೆ ಗಿಡದ ಬೇರು ಬೇಕಾಗುತ್ತೆ. ಹಾಗೂ ಕರಿ ಈಶ್ವರಿ, ಇದು ಕರಿ ಈಶ್ವರಿ ಇದರಲ್ಲಿ ಇಟ್ಟಿದ್ದೇನೆ. ಇದು ತುಂಬಾ ಪವರ್ಫುಲ್ ಆದಂತಹ ಮೂಲಿಕೆ ಕರಿ ಈಶ್ವರಿ. ಹಾಗೂ ಇದರಲ್ಲಿ ಇರೋಂಥದ್ದು ಕರಿ ಲಕ್ಕಿಯ ಬೇರು ಹಾಗೂ ಎಲೆಗಳು. ಇದು ಸಮೂಲನೇ ಇದೆ ಇದರಲ್ಲಿ. ಯಾಕಂದರೆ ಈ ದಿಗ್ಬಂಧನ ಪ್ರಯೋಗ ಮಾಡುವಾಗ ನಮಗೆ ಚೂರ್ಣ ಇದ್ರೇ ತುಂಬಾ ಉಪಯೋಗ ಆಗುತ್ತೆ. ಹಾಗೂ ಇದು ಭೀಮನ ಕಡ್ಡಿ ಅಂತ, ಭೀಮನ ಗಜ ಅಂತ ಕರೀತಾರೆ. ಇದು ತುಂಬಾ ಸ್ಟ್ರಾಂಗೆಸ್ಟ್ ಆ್ಯಂಡ್ ಪವರ್ಫುಲ್ ಮೂಲಿಕೆ ಇದು. ಹಾಗೂ ಪಾತಾಳ ಗರುಡ ಅಂತಾರೆ ಇದಕ್ಕೆ, ಬಳ್ಳಿ ಇದು ದಾಗಡಿ ಬಳ್ಳಿ ಅಂತಾರೆ ಇದರ ಸಮೂಲ ಬೇಕಾಗುತ್ತೆ. ಹಾಗೂ ಉತ್ತರಾಣಿ ಅಥವಾ ಉತ್ತರೇಣಿ ಅಂತಾರೆ ಇದಕ್ಕೆ, ಇದರ ಸಮೂಲ ಬೇಕಾಗುತ್ತೆ. ಇದು ವಿಷ್ಣುಕಾಂತ, ಒಣಗಿ ಹೋಗಿದೆ, ವಿಷ್ಣುಕಾಂತದ ಸಮೂಲ. ಹಾಗೂ ಇದು ಮಯೂರ ಶಿಖಿ ಅಂತಾರೆ ಇದನ್ನು. ಇದು ತುಂಬಾ ಸ್ಟ್ರಾಂಗೆಸ್ಟ್ ಆ್ಯಂಡ್ ಪವರ್ಫುಲ್ ಆದಂಥ ಮೂಲಿಕೆ. ಈ ಮೂಲಿಕೆ ಬೇಕಾಗುತ್ತೆ. ಹಾಗೂ ಇದು ಜಲೇಂದ್ರ ಅಂತಾರೆ, ಈ ಸೊಪ್ಪು ಬೇಕಾಗುತ್ತೆ. ಹಾಗೂ ಇಲ್ಲಿ ತೋರಿಸ್ತಿರೋಂಥದ್ದು 64 ಮೂಲಿಕೆಗಳ ಚೂರ್ಣ. ಅದು
ನಾವು ಯಂತ್ರದಲ್ಲಿ ಹಾಗೂ ಈ ದಿಗ್ಬಂಧನ ಕ್ರಮಗಳಲ್ಲಿ ಉಪಯೋಗ ಮಾಡುವಂತಹ ಚೂರ್ಣ ಅದು. ಇಲ್ಲಿ ಎಲ್ಲನೂ ಏರ್ಪಾಡು ಮಾಡೋಕ್ಕೆ ತುಂಬಾ ಜಾಗ ಬೇಕಾಗುತ್ತೆ. ಅದಕ್ಕಾಗಿ ಚೂರ್ಣ ಮಾತ್ರ ಇಲ್ಲಿ ತೋರಿಸ್ತಿದ್ದೇನೆ. ಅಲ್ಲಿ ತೋರಿಸ್ತಿರೋಂಥದ್ದು ಅದು ಬಿಳಿ ಅಂಕೋಲದ ಬೇರು, ಉತ್ತರ ಹಾಗೂ ಪೂರ್ವಾಭಿಮುಖವಾಗಿ ಹರಿದಂತಹ ಬೇರು ಅದಾಗಿರುತ್ತೆ. ಹಾಗೂ ಇದು ಸಹದೇವಿಯ ಸಮೂಲ ಹಾಗೂ 24 ಬದನಿಕೆಗಳ ಚೂರ್ಣ. ಇದು 24 ಮೂಲಿಕೆಗಳ ಮೂಲಿಕೆಗಳ ಚೂರ್ಣ. ಅದು ತುಂಬಾ ಪವರ್ಫುಲ್ ಎಲ್ಲನೂ. ಹಾಗೂ ನವಸಾಗರ ಇದು ಒಂದು ಕ್ಷಾರವುಳ್ಳವಾದಂತಹ ಉಪ್ಪು ಆಗಿರುತ್ತೆ. ಹಾಗೂ ಇದು ಬ್ಲ್ಯಾಕ್ ಅಂಕೋಲದ ಬೇರು, ಅಂದರೆ ಬಿಳಿ ಅಂಕೋಲದ ಬೇರು ಅಲ್ಲಿದೆ. ಇದು ಬ್ಲ್ಯಾಕ್ ಅಂಕೋಲ ಬೇರು ಇದಾಗಿರುತ್ತೆ. ಇದು ಸಹ ತುಂಬಾ ರೇರೆಸ್ಟ್ ಆ್ಯಂಡ್ ಪವರ್ಫುಲ್ ಮೂಲಿಕೆ ಇದಾಗಿರುತ್ತೆ. ಹಾಗೂ ಇಲ್ಲಿ ಇರೋಂಥದ್ದು ನವಪಾಷಾಣಗಳಿಂದ ಮಾಡಿದಂತಹ ಭಸ್ಮ. ಇದು ನವಪಾಷಾಣಗಳ ಭಸ್ಮ ಸಹ ಈ ದಿಗ್ಬಂಧನದಲ್ಲಿ ಬೇಕಾಗುತ್ತೆ, ಕಂಪಲ್ಸರಿ ಬೇಕೇ ಬೇಕು. ಕೆಲವೊಬ್ಬರು ಉಪಯೋಗ ಮಾಡ್ಬೋದು, ಮಾಡಲಿಕ್ಕಿಲ್ಲ. ತುಂಬಾ ಸ್ಟ್ರಾಂಗೆಸ್ಟಾಗಿ ಇರಬೇಕಂದ್ರೆ ಈ ನವಪಾಷಾಣಗಳ ಮಾಡಿದಂಥ ಭಸ್ಮ ಕಂಪಲ್ಸರಿ ನಾವು ಉಪಯೋಗ ಮಾಡಲೇಬೇಕು, ಆಗ ಮಾತ್ರ ಶಕ್ತಿ ಬರುತ್ತೆ. ಹಾಗೂ ಇನ್ನಿತರ ಮೂಲಿಕೆಗಳಿದ್ದಾವೆ ಇದರಲ್ಲಿ ಸೇರಿಸುವಂಥ ವಸ್ತುಗಳು. ಹಾಗೂ ಅದು ಹಳದಿ ಸಾಸಿವೆ ಅಥವಾ ಬಿಳಿ ಸಾಸಿವೆ ಅಂತಾರೆ, ಅದು ಒಂದು ತುಂಬಾ ಸ್ಟ್ರಾಂಗೆಸ್ಟ್ ಆದಂತಹ ಮೂಲಿಕೆಗಳು. ಇದರಲ್ಲಿ ಇರೋಂಥದ್ದು ಇದು ಬಿಳಿ ಈಶ್ವರಿ ಅಂತೀವಿ ನಾವು. ಇಲ್ಲಿ ಇರೋಂಥದ್ದು ಕರಿ ಈಶ್ವರಿ, ಇದು ಬಿಳಿ ಈಶ್ವರಿ. ಇದು ಸಹ ತುಂಬಾ ಪವರ್ಫುಲ್ ಆದಂಥ ಮೂಲಿಕೆ. ಈ ಎಲ್ಲ ವಸ್ತುಗಳನ್ನು ಅಮೃತ ಸಿದ್ಧಿಯೋಗ ಇರುವಾಗ ಆಗಲಿ, ಅಥವಾ ಭಾನುವಾರ ಅಮಾವಾಸ್ಯೆ ಆಗಲಿ, ಅಥವಾ ಗುರುವಾರ ಅಮಾವಾಸ್ಯೆ ಆಗಲಿ, ಆಮಂತ್ರಣವನ್ನು ಕೊಟ್ಟು ನಾವು ತರಬೇಕಾಗುತ್ತೆ. ಎಲ್ಲ ಮೂಲಿಕೆಗಳನ್ನು ತಂದು ಅಷ್ಟಭೈರವರ ಯಂತ್ರ ಬರುತ್ತೆ, ಚಕ್ರ ದಿಗ್ಬಂಧನ ಮಾಡುವಾಗ ದಿಗ್ಬಂಧನ ಒಂದು ಯಂತ್ರ ಬರುತ್ತೆ. ಅಷ್ಟಭೈರವರಿಗೆ ಸಂಬಂಧಪಟ್ಟಂತಹ ಪವರ್ಫುಲ್ ಆದಂತಹ ಯಂತ್ರ ಅದು. ಆ ಯಂತ್ರದ ಸಹಾಯದಿಂದ, ಈ ಮೂಲಿಕೆಗಳ ಎಲ್ಲನೂ ಸಹಾಯದಿಂದ ನಾವು ದಿಗ್ಬಂಧನವನ್ನು ಮಾಡ್ತೇವೆ. ಈ ಥರ ದಿಗ್ಬಂಧನವನ್ನು ಮಾಡೋದ್ರಿಂದ ಏನು ಉಪಯೋಗ ಇದೆ ಅಂದರೆ, ವಾಮಾಚಾರ ಪ್ರಯೋಗ ಎಂಥದ್ದೇ ಮಾಡಿರಲಿ, ಯಾರೇ ಎಂಥದ್ದೇ ಮಾಡಿರಲಿ, ಅಂತಹ ವಾಮಾಚಾರ ಪ್ರಯೋಗವೆಲ್ಲನೂ ಸುಟ್ಟು ಭಸ್ಮ ಆಗುತ್ತೆ. ಹಾಗೂ ನಿಮಗೆ ಜನಾಕರ್ಷಣೆ ಆಗುತ್ತೆ, ಧನಾಕರ್ಷಣೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ನೀವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಸಕ್ಸಸ್ ಅನ್ನೋದು ಇರಲ್ಲ. ಆ ಥರ ಆಗಿರುತ್ತೆ ನೆಗೆಟಿವ್ ಎನರ್ಜಿಯಿಂದ. ಈ ಥರ ನಾವು ದಿಗ್ಬಂಧನವನ್ನು ಮಾಡೋದರಿಂದ ಸಂಪೂರ್ಣವಾಗಿ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಅನ್ನೋದು ಸುಟ್ಟು ಭಸ್ಮ ಆಗುತ್ತೆ. ಯಾರೇ ಎಂತಹ ವಾಮಾಚಾರ ಪ್ರಯೋಗ ಮಾಡಿದರೂ ಸಹ ನಮಗೆ ಅದು ತಾಕಲ್ಲ. ಅಷ್ಟೊಂದು ಪವರ್ಫುಲ್ ಆದಂತಹ ಕಾಲಭೈರವನ ದಿಗ್ಬಂಧನ ಕ್ರಮ ಇದು. ಇದಕ್ಕೆ ಬೇಕಾದಂಥ ಹಲವಾರು ಮೂಲಿಕೆಗಳು ಬರುತ್ತೆ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದು ಕಡಿಮೆ ಮೂಲಿಕೆ, ಇದು ನಿಮಗೆ ತೋರಿಸಿರೋಂಥದ್ದು. ಇನ್ನೂ ತುಂಬಾ ಮೂಲಿಕೆಗಳು ಬರುತ್ತೆ. ಆ ಚೂರ್ಣದಲ್ಲಿ ಏನು ತೋರಿಸಿದ್ದೀನಲ್ಲ, ಆ ಚೂರ್ಣಗಳಲ್ಲಿ ತುಂಬಾ ಪವರ್ಫುಲ್ ಆದಂಥ ಮೂಲಿಕೆಗಳಿವೆ. ದೇವ ಮೂಲಿಕೆಗಳು ಅಂತ ಕರೀತಾರೆ. ಅವುಗಳ ಬೇರು ಹಾಗೂ ಬದನಿಕೆಗಳಂತ ಬರುತ್ತೆ. ಅವುಗಳ ಚೂರ್ಣವನ್ನು ನಾವು ಇದರಲ್ಲಿ ಸೇರಿಸಬೇಕಾಗತ್ತೆ ದಿಗ್ಬಂಧನವನ್ನು ಮಾಡಬೇಕಾದ್ರೆ. ಈ ಥರ ದಿಗ್ಬಂಧನವನ್ನು ಮಾಡೋದರಿಂದ ನಮ್ಮ ಮನೆಯಲ್ಲಿ ಇರುವಂತಹ ಒಂದು ದುಷ್ಟಶಕ್ತಿಗಳಾಯಿತು, ಹಾಗೂ ಯಾರಾದರೂ ವಾಮಾಚಾರ ಪ್ರಯೋಗಗಳಿಂದ ಮಾಡಿದಂತಹ ಕೆಲವೊಂದು ಅವಿಚಾರಿಕ ಸಂಕಷ್ಟಗಳನ್ನು ಇದು ದೂರ ಮಾಡುತ್ತೆ. ಅಷ್ಟೊಂದು ಪವರ್ಫುಲ್ ಆದಂತಹ ಒಂದು ದಿಗ್ಬಂಧನ ಕ್ರಮ ಇದು. ಇದನ್ನು ಯಾವ ಥರ ಮಾಡಬೇಕು, ಯಾವ ಥರ ನಿಯಮಗಳಿದ್ದಾವೆ, ಯಾವ ಥರ ಮಂತ್ರ ಇದೆ, ಯಾವ ಥರ ಯಂತ್ರ ಇದೆ ಅನ್ನೋದನ್ನು ನಾನು ಆನ್ಲೈನ್ ಕ್ಲಾಸಲ್ಲಿ ಹೇಳ್ತೇನೆ ಇದ್ರ ಬಗ್ಗೆ ಎಲ್ಲನೂ. ಯಾಕಂದರೆ ಇದು ತುಂಬಾ ದೊಡ್ಡದಾಗಿ ವಿಡಿಯೋ ಆಗುತ್ತೆ ಇದರಲ್ಲಿ ಹೇಳೋದ್ರಿಂದ. ಆನ್ಲೈನ್ ಕ್ಲಾಸಲ್ಲಿ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಇದ್ರ ಬಗ್ಗೆ ಕೊಡ್ತೇನೆ.
ಯಾರು ಇಂತಹ ಸಮಸ್ಯೆಯಿಂದ ನರಳುತ್ತಿದ್ದೀರ, ಯಾರಿಗೆ ವಾಮಾಚಾರ ಪ್ರಯೋಗ ಆಗಿದೆ ಅಥವಾ ನೀವು ಮಾಡುವಂಥ ಬಿಸ್ನೆಸ್ಗಳಲ್ಲಿ ನಮಗೆ ಕಟ್ಟ ಹಾಕಿದ್ದಾರೆ ಅಂತ ನಿಮಗೆ ಏನಾದರೂ ಅನಿಸಿದರೆ, ಹಾಗೂ ನಮ್ಮ ಮನೆಗೆ ಯಾರು ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಅಂತ ಅನಿಸಿದರೆ ಅಥವಾ ನಿಮಗೆ ಮಾಡಿದ್ದಾರೆ ಅಂತ ನಿಮಗೆ ಅನಿಸಿದರೆ, ನಾನು ಸ್ಕ್ರೀನ್ ಮೇಲೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ. ನೀವು ನೇರವಾಗಿ ನನಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನಿದ್ರೂ ಹೇಳಿ, ಅದನ್ನು ನಾನು ಪರಿಹಾರವನ್ನು ಮಾಡ್ತೇನೆ. ಯಾಕೆಂದರೆ ಪರಿಹಾರ ಮಾರ್ಗಕ್ಕೆ ತುಂಬಾ ನಿಯಮಗಳಿದ್ದಾವೆ. ಒಂದೊಂದು ಪ್ರಯೋಗಗಳಿಗೆ ಒಂದೊಂದು ಥರ ನಾವು ಪ್ರಯೋಗವನ್ನು ಮಾಡಬೇಕಾಗತ್ತೆ. ಹಾಗಾಗಿ ನಿಮಗೆ ಎಂತಹ ಸಮಸ್ಯೆಗಳಿದ್ದರೂ ನಮಗೆ ನೇರವಾಗಿ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳೇನಿದ್ರೂ ಅದನ್ನು ನೀವು ಪರಿಹಾರ ಮಾಡಿಕೊಳ್ಬೋದು. ಇಂತಹ ತಾಂತ್ರಿಕ ರಹಸ್ಯಗಳು ಹಾಗೂ ಪದ್ಧತಿಗಳು ಹಾಗೂ ಕೆಲವು ಸಾಧನೆಗಳು ನಿಮಗೆ ತಿಳಿಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.